ಅಯ್ಯೋ ನಿಧಾನವಾಗುರಿ ನಿಧಾನವಾಗುರಿ. ಅಮ್ಮಮ್ಮ ಅಕ್ಕಿನೂ ನೀರು ಒಂಚೂರು ಉಪ್ಪು ಖಾರ ಪುಡಿ ಒಂದೆರಡು ಟಮಾಟ ಹಾಕ್ಬಿಟ್ರೆ ಆಗೋಯ್ತು ಇವತ್ತು ನಡಿಗೆ. ನೀರು ಕಾಯಲಿ ಹಾಕ್ತೀನಿ. ಸಾರು ಒಂದು ಮಾಡು ಅನ್ನ ಒಂದು ಮಾಡು ಅಂತಾನೆ. ನಾನು ಆ ಕುರಿಗಳು ಮೇಯ್ಸ್ಕೊಂಬಂದು ಸುಸ್ತಾಗಿ ಹೋಗಿರ್ತೀನಿ. ಈ ಅಪ್ಪನಿಗೆ ಅನ್ನ ಸಾರು ಎರಡೂ ಮಾಡಿರ್ತೀನಿ. ಆಗಲ್ಲ ಹೋಗು. ಬೇಕಾದೆ ಏನಿದು? ಏನೋ ಹೊಗೆ ಬರ್ತೈತೆ ಮನೆ ಒಳಗೆ. ಸಿದ್ದಿ ಬಂದ ಅಲ್ಲೇ ಸಿತ್ತಿ ಅಷ್ಟೆಲ್ಲ ಬಂಡವಾಳ ಹಾಕಿ ಇಂಥ ಮನೆ ಕಟ್ಸಿದ್ದೀನಿ. ನೀನು ನಡಿ ಮನೆಗೆ ಬೆಂಕಿ ಅನ್ಸಿದೆಯಲ್ಲೇ. ಮೊನ್ನೆ ನೋಡಿದ್ರೆ ಅಲ್ಲಿ ಸೋಫಾ ಎಲ್ಲ ಸುಟ್ಟಾಕಿದ್ಯಾ. ಸೋಫಾ ಏನತೈತೆ? ಎಷ್ಟು ತೆಳೆದೇನೆ ಸೋಫಾ? 1.5 ಲಕ್ಷ ಸೋಫಾನೇ ಅಲ್ಲ. ಅಡಿಗೆ ಮನೆಗ ಗ್ಯಾಸ್ ತಗೊಂಡೋಗಿ ಇಟ್ಬಿಟ್ಟಿದ್ಯಾ. ಅಡಿಗೆ ಮನೆಗ ಒಲೆ ಅನ್ಸಕ್ಕಾಗಲ್ಲ. ಅಮ್ಮನ ಹೇಳಿದ್ಲು ರೋಜಕ್ಕನು, ಒಲೆನ ಅನ್ಸ್ಬಿಟ್ಟೆ ಹಚ್ಚಿದ್ದಕ್ಕ ಆ ಬಿಸಿಕ ಗ್ಯಾಸ್ ಪೈಪೆಲ್ಲ ಸುಟ್ಟೋಗ್ಬಿಡ್ತದೆ, ಆಮೇಲೆ ಗ್ಯಾಸ್ ಡಮ್ ಅಂತದೆ ಅಂತ. ಅದಕ್ಕೆ ಇಲ್ಲಿ ಅನ್ಸಿದ್ದೀನಿ. ಎಂತ ಕರ್ಮನಪ್ಪ. ಎತ್ತೆ ಫಸ್ಟು ಎಲ್ಲಿ ಮಾಡಲಿ ಅಡುಗೆ? ನಾನು ಗ್ಯಾಸ್ ಹತ್ರಕ್ಕೆ ಹೋಗಲ್ಲ, ನಂಗೆ ಗ್ಯಾಸ್ ಅನ್ಸಕ್ಕೆ ಬರಲ್ಲ. ಹೇಳೋದು ಮಾತು ಕೇಳಬೇಕು. ಎತ್ತು ಒಲೆ ಫಸ್ಟು. ಇವಾಗೇನು ಉಪವಾಸ ಇರೋನೇನು? ನಾನು ಗ್ಯಾಸ್ ಅಂಟಿಸ್ಕೊಡ್ತೀನಿ ಮಾಡೇ. ಅಂಟಿಸ್ಕೊಡ್ತೀನಿ ಹಂಗಾದ್ರೆ? ಅಂಟಿಸ್ಕೊಡ್ತೀನಿ ಮಾಡು. ಸರಿ ಇರು. ಬಂದ್ಲಾ ಗೀತಕ್ಕನ? ಏನಂತ ಹೇಳಿದ್ಲ? ಬರಲ್ಲ ಅಂತ ಅವಳು. ನಾನು ಆವತ್ತು ಹೇಳ್ದೆ ನಾನೇ ಹೋಗಿ ಕರ್ಕೊಂಬರ್ತೀನಿ, ನೀನು ಹೋಗ್ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ನೀನು ಹೋಗಿ ಕೂಗಿದ್ರೆ ಬಂದ್ಬಿಡ್ತಾಳ ಅವಳು. ಯಾಕೆ ಬರಲ್ಲ ಹೇಳು? ನನ್ನನ್ನು ಕರ್ಕೊಂಡು ನಡಿ. ನಾನು ಯಾಕೆ ಕೂಗಲ್ಲ? ನಾನು ಕರ್ಕೊಂಬರ್ತೀನಿ. ನಂಗೆ ಈ ಮನೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲಪ್ಪ. ಅಲ್ಲಿ ಮುಟ್ಟಂಗಿಲ್ಲ ಇಲ್ಲಿ ಮುಟ್ಟಂಗಿಲ್ಲ, ಅದಾಳತ್ತದೆ ಇದಾಳತ್ತದೆ ಅಂತ್ಯ. ನಾವು ಹಳೆ ಮನೆಗೆ ಹೋಗೋಣ ನಡಿ. ಈ ಮನೆ ಬೇಡ ನಮ್ಕ. ಹಳೆ ಮನೆ ಅದು ಯಾರಿಗೋ ಬಾಡಿಗೆ ಕೊಟ್ಟಿಲ್ಲ, ಅವ್ರನ್ನ ಈ ಮನೆಗೆ ಕಳಿಸು. ನಾವು ಹಳೆ ಮನೆಗೆ ಇರೋಣ. ಈ ಮನೆಗ ಅದು ಮುಟ್ಟಬೇಡ ಇದು ಮುಟ್ಟಬೇಡ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ. ನಂಗೆ ಜೈಲಾಗ್ಬಿಟ್ಟದ ಈ ಮನೆ. ನಂಗೆ ಈ ಮನೆಗೆ ಇರೋಕೆ ಆಗ್ತಾ ಇಲ್ಲ, ಉಸಿರೇ ಆಡ್ತಾ ಇಲ್ಲ ನಂಗೆ. ಹಳೆ ಮನೆ ಖಾಲಿ ಮಾಡಿಸ್ಕೊಡು, ನಾನು ಅಲ್ಲೇ ಇರ್ತೀನಿ. ಗೀತಕ್ಕನ್ನ ಕರ್ಕೊಂಬಂದು ನೀನು ಈ ಮನೆಗೆ ಇಕ್ಕೋ, ನಾನು ಅಲ್ಲೇ ಇರ್ತೀನಿ. ನನಗೆ ಈ ಮನೆಗೆ ಇರೋಕ್ಕಾಗಲ್ಲಪ್ಪ. ಅವಳು ಬರಲ್ಲ ಅಂತ ಹೇಳಿದ್ಲೆ ಸಿತಿ. ಬರಲ್ಲ ಅಂತ ಯಾಕೆ ಹೇಳ್ತಾಳೆ? ಇದು ಆಯಮ್ಮನ ಮನೆ ಅಲ್ಲ. ನೋಡಪ್ಪ ಫಸ್ಟ್ ಒಲೆ ಎತ್ತು ಮಾತಿದ್ರೆ ಮಾತಾಡೋಣ. ಆರಿಸು ಒಲೆನ. ಅಲ್ಲಿ ಕೂತ್ಕೊಂಬೇಡ ಸಿತಿ. ಅದು TV ಸ್ಟ್ಯಾಂಡು. ಯಾವುದೋ ಸ್ಟ್ಯಾಂಡು. ಕೂತ್ಕೊಳಕ್ಕೆ ಇಲ್ಲೇ ಚೆನ್ನಾಗದೆ. ಎಷ್ಟೊತ್ತಂತ ಕತ್ತೆತ್ತಿ ಮಾತಾಡ್ಕೊಂಡಿರ್ಲಿ. ಕೂತ್ಕೊಂಡಿದ್ದೀನಿ. ಆ ಟಿವಿಗೆ ಊರಿಗೆ ಬೇಡ ತಲೆಗೆ ಏರ್ಪಿನ್ಗಳೇನು ಹಾಕೊಂಡಿದ್ರೆ ಚುಚ್ಚಿದ್ರೆ TV ಆನ್ ಆಗಲ್ಲ. TV ಯಾರು ನೋಡ್ತಾರೆ ಹೇಳ? ತಂದ ಆಗಿದ್ದ ಒಂದು ಗೀತ ಆನ್ ಮಾಡಿದ್ಯೇನೋ ಅಷ್ಟೇ. ಎಲ್ಲರ ಮನೆಗೂ ಹೆಂಗಸರು ನಾವು ಧಾರಾವಾಹಿಗಳು ನೋಡಬೇಕು ಅಂತ ಜಗಳ ಮಾಡ್ತಾರೆ. ನಿಂದ ಅಯ್ಯೋ ಭಗವಂತ, ಯಾವುದಿದೆ ಹಣೆ ಬರ. ಬೆಳಗ್ಗೆ ಏನೋ ಒಂಚೂರು ಎಲ್ಲ ಅದಕ್ಕೆ ಹಾಕಿ ಬೇಯಿಸಿಕ್ಬಿಟ್ಟು ಹೋಗ್ಬಿಟ್ರೆ ತಿರ್ಗಿ ಸಾಯಂಕಾಲ ಬರ್ತೀಯಾ? ಸರಿ ಇವಾಗ ಆಗೋಗಿತ್ತು. ನಾನು ಹೋಗಿ ಕರ್ಕೊಂಬರ್ತೀನಿ ಗೀತಕ್ಕನ್ನ. ನೀನೇನು ಬೇಜಾರು ಮಾಡ್ಕೊಂಬೇಡ. ಬರಲ್ಲ ಬಿಡು ಅವಳು. ಬರಲ್ಲ ಅಂತ ಅದಂಗೆ ಹೇಳ್ತೀಯ ನೀನು? ಬರಲ್ಲ ಅವಳು. ಅಯ್ಯ ಯಾಕೆ ಬರಲ್ಲ? ನಾನು ಕರ್ಕೊಂಬರ್ತೀನಿ, ಸುಮ್ಮನೆ. ಆಯಿತು, ನೀನು ಒಂದು ಪ್ರಯತ್ನ ಮಾಡೇ ಬಿಡು. ಸರಿ ನಡಿ, ಅಡುಗೆ ಮಾಡಿ ಗ್ಯಾಸ್ ಹಂಚ್ಕೊಡ್ತೀನಿ. ನಾನು ಕರ್ಕೊಂಡೇ ಬರ್ತೀನಿ, ಸುಮ್ಮನೆ. ಮಗು ಕೊಟ್ಟರೆ ಎತ್ಕೊಂಬರೋದು, ಇಲ್ಲಾಂದ್ರೆ ಅವರೇ ಇಟ್ಕೊಳ್ಳಿ ಬಿಡು. ಸರಿ, ಏನೋ ನೋಡು, ಹೋಗಿ ಮಾತಾಡು. ಆ ಸವಿತಿ ಎಷ್ಟು ಮಾತಾಡ್ತಾಳೆ? ಅವಳು ಮಕ್ಕಷ್ಟು ಬೆಂಕಿಕ್ಕ. ಅವಳನ್ನಂತೂ ಇಲ್ಲಿಂದ ಜಾಗ ಖಾಲಿ ಮಾಡಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಖಾಲಿ ಮಾಡಿಸ್ತೀನಿ ಅವಳನ್ನ. ಮಾಡಿಸೋವರೆಗೂ ನೆಮ್ಮದಿ ಇಲ್ಲ ನಂಗೆ. ಇದ್ಯಾಕ ರೂಮ್ ಕಡೆ ತಿರುಗಿ ನೋಡ್ತಿರೋತವನೆ? ಯಾಕೆ ಹಂಗೋತಾ ಇದೆಯಾ ಬೈಲಿ? ಏನು? ನಾನು ರೂಮ್ ಆಗಿದ್ರು ರೂಮ್ ಕಡೆ ತಿರುಗಿ ನೋಡ್ತಿರೋತಾ ಇದೆಯಲ್ಲ, ಬೇರೆಯವ್ರ ರೂಮ್ ಅನ್ನಂಗೆ. ಅದಕ್ಕೆ ನಾನೇನು ಮಾಡಬೇಕು? ನೀನು ರೂಮ್ ಆಗಿದ್ರೆ ನೀನು ಎಗಲಾಡ್ಬೇಕಾ? ಮದುವೆ ಮಾಡ್ಕೊಂಡು ಹೋಗ ಚೆನ್ನಾಗಿತ್ತು. ಇವಾಗ ಬೇಜಾರಾಗ್ಬಿಟ್ಟಿದ್ದೀನಿ ನಾನು. ಬೇಜಾರಾಗಂಗೆ ಮಾಡಿರೋದು ನೀನೇ ಮಾಡಿರೋದು ಬೇಜಾರಾಗಂಗೆ. ನೀನು ಮಾಡೋ ಕಿತಾಪತಿಕ ಮನೆ ಮಂದಿಗೆಲ್ಲ ಬೇಜಾರು. ಏನಕ್ಕೆ ಬೇಕಾಗಿತ್ತು ನಿಂಗೆ? ಅವ್ನಿಗೆ ಯಾಕೆ ನೋಟಿಸ್ ಕಳಿಸ್ತೇ ನೀನು ಬಾಗಬೇಕು ಅಂತ? ಇಲ್ಲೇ ನಿಂಗೆ ತಿನ್ನೋಕ್ಕಿಲ್ಲ ಉಣ್ಣೋಕ್ಕಿಲ್ಲ. ನಿನ್ನೆ ಉಪವಾಸ ಇಕ್ಕಿದ್ದೀರಾ? ನಾವು ಉಪವಾಸ ಇಕ್ಕಿದ್ದೀರೇನೆ? ಕೊಡ್ಲಿ ಬಿಡು. ಮಕ್ಕಳಿಲ್ಲ ಮರಿ ಇಲ್ಲ, ಯಾರು ಕೊಡ್ಬೇಕು? ಮತ್ತೆ ಹೋಗು, ಇಲ್ಲ ಏನಕ್ಕಿದ್ಯಾ? ಹೋಗ ಅವನ ಜೊತೆಗೆ ಹೋಗುವ. ನಾನೇ ಹೋಗ್ಲಿ? ನನ್ಕ ಅವನ ಕೈ ಏನು ಸಂಬಂಧ? ತೆಗೆದು ಕಾಪಾಳ ಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು? ಹಂಗೆ ಅನ್ಕೊಂಡು ಮುಚ್ಕೊಂಡು ಇರಬೇಕಾಗಿತ್ತು. ಸುಮ್ಮನೆ ಇದ್ದೋಲ್ಲ. ಏನಕ್ಕೆ ಕೆಣಕಿರೋದು ನೀನು? ನೋಟಿಸ್ ಕಳಿಸ್ಬಿಟ್ಟು ಏನಕ್ಕೆ ಕೆಣಕಿರೋದು? ಅವ್ನ ಪಾಡ್ಕೊಂಡು ಇದ್ನು ತಾನೆ. ಇವತ್ತು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡೋಂಥದ್ದು ಏನಿತ್ತು ಅವನ್ಕ? ಏನಕ್ಕೆ ಕಳಿಸ್ಬೇಕಾಗಿತ್ತು ನೀನು? ಅವನು ಹಿಂಗೆ ಬಂದು ಗಲಾಟೆ ಮಾಡ್ತಾನಂತ ನಾನು ಕನ್ಸಾಗೂ ಅನ್ಕೊಂತಿರ್ಲಿಲ್ಲ. ಕನ್ಸಲ್ಲ, ನಿಜನೇ ಆಯ್ತಲ್ಲ. ಬಂದು ಗಲಾಟೆ ಮಾಡಿದ್ನಲ್ಲ. ಲೈ, ನಿನಕ್ಕಿಂತ ಸುನಂದಿ ಎಷ್ಟೋ ಮೇಲೆ ಲೈ. ನನಗೆ ಬುದ್ಧಿ ಬಂದು ಕಾಲಾಗಿಂದ ಹೆಂಗವಳು, ಇವತ್ತು ಹಂಗೆ ಅವಳು. ನೀಯತ್ತಿರ್ಬೇಕಲ್ಲ ಮನುಷ್ಯನ್ಕ, ನೀಯತ್ತಿರ್ಬೇಕು. ಮನ್ಸು ಕೆಡ್ಸೋದಲ್ಲ, ಬೆಂಕಿ ಹಚ್ಚಿಬಿಟ್ಟು ಇವಾಗ ಇಲ್ಲಿ ಬಂದು ನನ್ನ ಹತ್ರ ನಾಟಕ ಆಡ್ತಾ ಇದೆಯಾ ನೀನು? ನಿನ್ನ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ಇವಾಗ ನಾನು ಏನು ಮಾಡ್ಬೇಕಂತೀಯ ನೀನು? ಎಲ್ಲ ಹೋಗಿ ಸಾಯಿ ಅಂತೀಯಾ? ನನ್ನ ಮದುವೆ ಮಾಡ್ಕೊಂಡೆ ತಾನೆ, ನನ್ನ ಜೊತೆಗೆ ಆರಾಮಾಗಿದೆಯಾ ತಾನೆ? ಅವ್ನ ಸುದ್ದಿ ಏನಕ್ಕೆ ಬೇಕಾಗಿತ್ತು ನಿಂಕ? ಏನಕ್ಕೆ ಬೇಕಾಗಿತ್ತು ಅವನ ಸುದ್ದಿ? ಆಗಿದ್ದಾಗೋಯ್ತು ಬಿಡು. ಏನೋ ತಿಳಿದಿರೋ ತಪ್ಪು ಮಾಡಿಬಿಟ್ಟೆ. ತಿಳಿದಿರೋ ತಪ್ಪು ಮಾಡಿದ್ಯಾ? ಪರವಾಗಿಲ್ಲ.
ಹಾಂ ಡಬಲ್ ಗೇಮ್ ಆಡ್ತಾ ಇದೆಯೇನೋ? ಅದು ಕಡೆ ಅವನ ಹತ್ರ ಇದು ಕಡೆ ನನ್ನ ಹತ್ರ ಎಲ್ಲ ನಡೆಯಲ್ಲಮ್ಮೋ ಈ ಡಬಲ್ ಗೇಮ್ಗಳು. ನೀನು ಆಡಲ್ಲ ಮನೆಯಾಗ ನಮ್ಮಿಬ್ಬರ ಹತ್ರ ಆಚೆ ಕಡೆ ಸುನಂದಿ ಹತ್ರ ನೀನು ಆಡಲ್ಲ, ನೀನು ಕಡಿಮೆ ಅವನ. ಲೇ ಸುನಂದಿ ಬಗ್ಗೆ ಮಾತಾಡೋ ಹೋಗ್ತೇನೆ ನಿನಗಿಲ್ಲ. ನಾನು ಬುದ್ಧಿ ಬಂದ ಕಾಲದಾಗಿಂದ ಅವಳು ನನ್ನ ಜೊತೆಗಿರೋದು, ಇವತ್ತು ನೆನ್ನೆಯಿಂದ ಅಲ್ಲ. ನೋಡು ಇದು ನಿಂಗೆ ಸರಿಯಾದ ಜಾಗ ಅಲ್ಲ, ನೀನು ಅವನ ಜೊತೆ ಹೋಗೋದೇ ಒಂದು ಉತ್ತಮ. ನಾನೇ ಹೋಗ್ಲಿ? ಇಲ್ಲ ನಾನೇ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ ನೋಡಿ. ಜನ ಬೈಕೊಂಡ್ರು ಪರವಾಗಿಲ್ಲ ನನ್ನ. ನೀನು ಮನೆಗಿರೋದು ನನಗೆ ಇಷ್ಟ ಇಲ್ಲ. ಏನೋ ನೀನೇ ಬಿಟ್ಬಿಟ್ಟು ಬರ್ತೀಯಾ? ಹ್ಞೂ ನಾನೇ ಬಿಟ್ಬಿಟ್ಟು ಬರ್ತೀನಿ. ನನಗೆ ಭಾಗ ಕೊಟ್ಬಿಡುವ, ನಾನು ಹೊರಟೋತೀನಿ. ಯಾವ್ದು ನಿಂಗೆ ಭಾಗ? ನಿನಗೆ ಯಾವುದ್ರಾಗೂ ಭಾಗ ಕೊಡಷ್ಟೇ ಇಲ್ಲ. ನೀನು ಎಲ್ಲಿಕನ ಹೋಗ್ಬೋದು, ಏನು ಅಬ್ಜೆಕ್ಷನ್ ಇಲ್ಲ. ಕೋರ್ಟ್ಗನ ಹೋಗು, ಸುಪ್ರೀಂ ಕೋರ್ಟ್ಗೆ ಹೋಗು, ಹೈಕೋರ್ಟ್ಗೆ ಹೋಗು, ಎಲ್ಲಿಗನ ಹೋಗು, ನಿನಗೆ ಭಾಗ ಇಲ್ಲಿಲ್ಲ. ಟಿ ವಿಗ್ಲಾಗ ಫೋನ್ಗಳಾಗ ನೋಡ್ತಾ ಇದ್ನಿ. ಹಾಂ ಇವ್ರನ್ನ ಬಿಟ್ಟು ಅವ್ರು ಯಾರು ಅಂತ ಒಬ್ಬಳು 26 ಜನ ಮದುವೆ ಮಾಡ್ಕೊಂಡು ಅವ್ರ ಹತ್ರ ಸಿಕ್ಕೋ ದುಡ್ಡು ಒಡವೆ ಕಿತ್ಕೊಂಡು ಓಡೋತಾಳೆ ಅಂತ ಇವಾಗ ನಿಜವಾಗೂ ನೋಡ್ತಾ ಇದ್ದೀನಿ. ಅವನಿಗೆ ಜಾಸ್ತಿನಾಗ ಪಾಲ್ಬೇಕು, ದುಡ್ಡಾಗ ಪಾಲ್ಬೇಕು ಅಂತ ನೋಟಿಸ್ ಕಳಿಸ್ತಳು. ಇವಾಗ ನನ್ನನ್ನು ಕೇಳ್ತಾ ಇದೆಯಾ ಆಸ್ತಿ ಕೊಡು, ದುಡ್ಡು ಕೊಡು ಅಂತ. ಯಾವುದು ನಿಂಗೆ ಕೊಡಬೇಕಾಗಿರೋದು? ಯಾವುದೂ ಇಲ್ಲ. ಓದ್ತಾ ಇರ್ಬೋದು ನೀನು ಇಲ್ಲಿಂದ. ನಾನು ಹೋಗಿ ಮಾವನ ಹತ್ರ ಕೇಳ್ತೀನಿ ನನಗೆ ಪಾಲ್ಬೇಕು ಅಂತ. ನಮ್ಮ ಅಪ್ಪನ ನಿನ್ನ ತಿರುಗಿ ಕೂಡ ನೋಡಲ್ಲ ಆಯಿತಾ? ನಮ್ಮ ಅಪ್ಪನ ಮುಂದೆ ಇವನೇನು ಹೋಗಿ ಕೇಳಿ ಉಗಿಸ್ಕೊಂಡೆಯ? ನಿನಗೆ ಯಾವುದೇ ಪಾಲಿಲ್ಲ. ಇರೋದು ಮೂಗುಕ ಪಾಲು. ಅವ್ನು ದೊಡ್ಡವನಾದ್ಮೇಲೆ 18 ವರ್ಷ ಆದಮೇಲೆ ಅವ್ನು ಕೊಡೋದು ಪಾಲು. ಸರಿಯಾಗಿ ಕಾನೂನು ತಿಳ್ಕೊಂಡು ಮಾತಾಡು. ಕಾನೂನು ತಿಳ್ಕೊಂತೀರ ಬಾಯಕ್ಕೆ ಬಂದಂಗೆ ಮಾತಾಡಬೇಡ. ನೋಡೋ ಒತ್ತುಡ್ತಾನೆ ನೀನು ಈ ಮನೆಯಿಂದ ಜಾಗ ಖಾಲಿ ಮಾಡಬೇಕು. ನೀನು ಈ ಮನೆಗೆ ಇರಂಗಿಲ್ಲ. ನನ್ನ ಮುಂದೆ ನಿಂತ್ಕೊಂಡು ನನಗೆ ಪಾಲು ಕೊಡು ಅಂತ ಕೇಳ್ತೀಯಾ? ನಿನಗೆ ಯಾವ ಪಾಲು ಇಲ್ಲ. ನನ್ನ ಮೊದಲನೇ ಅಂದರು ಸರ್ವಜಿಗೆ ಇರೋದು ಪಾಲು, ನಿನಗೆ ಯಾವ ಪಾಲು ಇಲ್ಲ. ಮಗುನ ಬಿಟ್ಬಿಟ್ಟು ಓದ್ತಾ ಇರ್ಬೇಕು, ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರಬೇಕು. ನೋಡ್ತಾ ಇವನು ಹಾಂ ಎಷ್ಟು ದಿಮಾಕಾಗಿ ಮಾತಾಡ್ತಾನೆ. ಏನು ಮಾಡೋದು ಇವಾಗ ನಾನು? ಎಲ್ಲ ನಮ್ಮ ಅಮ್ಮನ ಮಾಡಿದ್ದು ಎಡವತ್ತು. ಬೆಳಗ್ಗೆ ಆತನೇ ಹೋಗ್ಬೇಕು ನಮ್ಮ ಅಮ್ಮನ ಮನೆಗೆ, ಹೋಗಿ ಚೆನ್ನಾಗಿ ಉಗಿಬೇಕು ನಮ್ಮಮ್ಮನ. ಸುಮ್ಮನೆ ಅಂತೂ ಬಿಡ್ಕೊಟ್ಟು ನಮ್ಮಮ್ಮನ. ಹಿಂಗೆ ಜಮೀನು ಮಾರೋನೆ ದುಡ್ಡು ಕೇಳಿ ಅಂತ ಹೇಳಿದ್ದು ನಮ್ಮಮ್ಮನೇ. ಇವಾಗ ನನ್ನನ್ನು ಇಲ್ಲಿ ತಗಲಾಕ್ಸ್ಬಿಟ್ಟು ಮನೆ ಮಂದಿ ಎಲ್ಲ ಇಟ್ಕೊಂಡು ಬಡಿತಾವ್ರೆ. ನನಗೆ ಯಾರು ಆಸರೆ ಕೊಡ್ತಾರೆ ಹೇಳು? ನಾನು ಎಲ್ಲಿ ಹೋಗಲಿ? ಅವನ ಮನೆಗೆ ಹೋಗಿರ್ಲಿಲ್ಲ ನಾನು? ಹಾಂ ನೋಡಿ ಜನ ಏನನ್ನಲ್ಲ. ಇಲ್ಲಿ ಬೆಳಕಾಗಲಿ ಆಮೇಲೆ. ಏ ಸಂಧ್ಯಾ, ಸಂಧ್ಯಾ ಏನಿದು ಆ ಕಡೆ ತಿರ್ಕೊಂಡು ನಿಂತ್ಕೊಂಡಿದ್ಯಾ? ಏನಾಯ್ತು? ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹಾಂ ಏನಿಲ್ಲ, ದಿನ ಬರೋ ಟೈಮ್ಗೆ ಬರ್ತಾ ಇದ್ದೀನಿ. ಏನಿವತ್ತು ಇಷ್ಟೊಂದು ಖುಷಿಯಾಗಿದೆಯಾ? ಏನು ಹಿಂಗೆ ಖುಷಿ? ನೀನು ಅಪ್ಪನಾತ ಇದೆಯಲ್ಲ ಅದಕ್ಕೆ. ಹೌದೇನು? ಓ ಏನಮ್ಮ? ಹ್ಞೂನಪ್ಪ ಅಪ್ಪನಾತ ಇದೆಯಲ್ಲ ಅದಕ್ಕೆ. ಹೋಗ್ಲಿ ಬಿಡು, ಮೊನ್ನೆ ನೋಡಿದ್ರೆ ಹಂಗಾಗೋಯ್ತು. ಇವಾಗಾದ್ರೂ ಒಳ್ಳೇದಾಯ್ತಲ್ಲ. ಅಯ್ಯೋ ನಾನಲ್ಲಪ್ಪ, ನಾನಲ್ಲ. ಹ್ಞೂ ನನ್ನ ಅನ್ಕೊಂಬಿಟ್ಟೆಯ? ನಾನಲ್ಲ, ನಿನ್ನ ದೊಡ್ಡಂತಿ ಸವಿತಾ. ಅದ್ಯಾಕೆ ಆ ಕಡೆ ತಿರ್ಕೊಂಬಿಟ್ಟೆ? ಈ ಕಡೆ ತಿರುಗುವ. ಅಲ್ಲ ಸವಿತಾ ಪೇಷಂಟು, ಅವಳು ಹುಷಾರಿಲ್ಲ. ಅವಳಂಗೆ ಹಿಂಗಾಗ್ತಾಳೆ. ಅದೇ ಕಿಲ್ದಿದ್ದೆಲ್ಲ ಹೇಳ್ತಾ ಇದೆಯಾ? ಇಲ್ದಿದ್ದೆಲ್ಲ ಏನು ಹೇಳ್ತಾ ಇಲ್ಲಲ್ಲ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ, ನಿಜನೇ ಹೇಳ್ತಾ ಇದ್ದೀನಿ. ನೀನೇನು ಭಯಪಡಬೇಡ ಬಿಡು. ನೀನ್ಯಾಕೆ ಭಯಪಡ್ತೀಯಾ? ಹಾಂ ನೀನು ಅವ್ರ ಮನೆ ಕಡೆನೇ ಹೋಗಲ್ಲ ನೋಡು. ಹೋಗಿ ಫಸ್ಟು ನಿಮ್ಮ ಅಮ್ಮನ ಕರ್ಕೊಂಡೋಗಿ ವಿಚಾರಿಸ್ಬಿಟ್ಟು ಏನು ಎತ್ತ ಅಂತ ನೋಡಿ. ಯಾರಿಗೋ ಮದುವೆ ಮಾಡಿ ಕಳ್ಸಂಗಿದ್ರೆ ಕಳಿಸ್ಬಿಡು, ಅವ್ರ ಜೊತೆಗೆ ಇತ್ಕೊಂಡ್ಲಿ. ಇನ್ನೇನು ನೀನು ಹೋಗಲ್ಲ, ಮಾತಾಡ್ಸಲ್ಲ. ನಮ್ಗೆ ಆ ಅಮ್ಮನ ಅವಶ್ಯಕತೆನೇ ಇಲ್ಲ. ಹಾಂ ನೋಡು ಏನೋ ಅವನು ದೊಡ್ಡ ಮನ್ಸು ಮಾಡಿ ಆಪ್ರೇಷನ್ ಮಾಡಿಸಿ ಕ್ಯಾನ್ಸರ್ ಪೇಷಂಟ್ನ ಹುಷಾರು ಮಾಡಿ ಮನೆಗೆ ಕರ್ಕೊಂಬಂದಿಕ್ಕಂಡ್ರೆ ಇಂಥ ಕೆಲಸನ ಮಾಡೋದು ನಿನ್ನ ಹೆಂಡ್ತಿ? ಹಾಂ ಮಾತಾಡುವ ನೋಡ್ದ ಎಂಥ ಕೆಲಸ ಮಾಡೋಳ ನಿನ್ನ ಹೆಂಡ್ತಿ? ಹಾಂ ಅದು ಯಾರು ಇರ್ಬೋದು, ಯಾರು ಹೋಗೋದು ಅವ್ರ ಮನೆಗ? ನಿಂಗೇನಾದ್ರು ಗೊತ್ತಾ? ಅವಳು ಅಂತವಳೆಲ್ಲ ಬಿಡು. ಪಾಪ ಅವಳನ್ನ ಬಾಯಿ ಮಾಡ್ತಾಳೆ ಅವಳು ಬಜಾರಿಗೆ. ಅದಕ್ಕೆ ಒಪ್ಕೊಂತೀನಿ, ಆದರೆ ಇಂಥ ಕೆಲಸಗಳೆಲ್ಲ ಮಾಡಲ್ಲ. ಮತ್ತೆ ಇನ್ಯಾರು? ನೀನು ಹೋಗಲ್ಲ ಅವ್ರ ಮನೆ ಕಡೆ? ಅವತ್ತು ನನಗೆ ಮಾತು ಕೊಟ್ಟೆ ನಾನು ಅವ್ರ ಮನೆಗೆ ಹೋಗಲ್ಲ ಅಂತ ಅಂದ್ಬಿಟ್ಟು. ಅವಳು ಬೇಡ ಅವಳ ಮನೆಗೆ ಹೋಗಲ್ಲ ಅಂದ್ಬಿಟ್ಟು. ಮತ್ತೆ ಇನ್ಯಾರು? ಹಾಂ ಯಾರು ನೋಡು ಒಂಚೂರು ಹಂಗೆ ಕಂಡಿಡಿ. ಹಾಂ ಹ್ಞೂ ಸರಿ. CC ಕ್ಯಾಮ್ರಾ ಏನೇನು ಹಾಕ್ಸು ಒಂದು. ಹಾಂ ನಮ್ಮ ಅಪ್ಪನಿಗೆ ಇಷ್ಟ ಇಲ್ಲ CC ಕ್ಯಾಮ್ರಾ ಎಲ್ಲ ಹಾಕ್ಸಕ್ಕ. ಅಯ್ಯೋ ನಿಮ್ಮ ಅಪ್ಪನಿಗೆ ಏನಾಗಬೇಕಪ್ಪ? ವಯಸ್ಸಾಗೈತೆ. ಆ ಅಪ್ಪನ ಎಲ್ಲಿದ್ರು ಕಾಲಾಗ್ಬೋದು. ಇವಾಗ 3-4 ದಿವಸ ಆಯಿತು ಬೆಂಗ್ಳೂರಿಗೆ ಹೋಗಿ, ಇನ್ನೂ ಬಂದೇ ಇಲ್ಲ. ವಯಸ್ಸಾಗೈತೆ. ಆ ಅಪ್ಪನಿಗೆ ಏನು ಬೇಕು? ಇನ್ನೇನು ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಇವಾಗ ನಿನ್ನ ಹೆಂಡ್ತಿ ಆ ಪರಿಸ್ಥಿತಿಗೆ ಬರೋಕ್ಕೆ ಯಾರು ಕಾರಣ ಅಂತ ಕಂಡಿಡಿಬೇಕು ನೀನು. ನಾನು ಇವಾಗ ಇಷ್ಟೊತ್ತಾಗೈತೆ, ನನಗೆ ವಿಷಯ ಇವಾಗೆ ಗೊತ್ತಾಗಿತ್ತು ಆಯಿತಾ? ಬೆಳಗ್ಗೆನೇ ಓದ್ತೀನಿ, ಕೇಳ್ತೀನಿ ಅವಳನ್ನ. ಏನೇ ನಿನಗೆ ಬಂದಿರೋದು ಈ ವಯಸ್ಸಿನಾಗೆ ಸೊಸೆ ಬಂದವಳೆ ಬೇಕಾಯ್ತೆಲ್ಲ, ಅದು ಯಾವನ್ನ ಕರ್ಸು ನಾನು ಮಾತಾಡ್ತೀನಿ ಅಂತ ಕೇಳ್ತೀನಿ. ಬೀದಿ ಒಳಗೆ ನಿಂತ್ಕೊಂಡು ಕೇಳ್ತೀನಿ. 4 ಜನ ನೋಡಬೇಕು. ನಮ್ಮ ಮಾವನು ನಮ್ಮ ಯಜಮಾನು ಆಸ್ಪತ್ರೆಗೆ ಅಲ್ಲಿ ಕಾಯ್ಕೊಂಡಿದ್ದು ಕಾಯಿಲೆ ಮೇಲೆ ಮಾಡಿಸಿ ಕರ್ಕೊಂಬಂದು ಇವತ್ತು ನೀನು ಅವ್ರ ತಲೆ ತಗ್ಸಂತ ಕೆಲಸ ಮಾಡ್ತಾ ಇದೆಯಾ? ಅದು ಯಾವನ ಅವನ್ನ ಕರ್ಸು ಅಂತ ಹೇಳ್ತೀನಿ. ಇದನ್ನೆಲ್ಲ ದೊಡ್ಡ ವಿಷಯ ಮಾಡಬೇಡ, ಸುಮ್ಮನೆ ಇರು. ಇದನ್ನೆಲ್ಲ ದೊಡ್ಡ ವಿಷಯ ಮಾಡಬೇಡ, ಸುಮ್ಮನೆ ಇದ್ಬಿಡು ನೀನು. ನಾನ್ಯಾಕೆ ಸುಮ್ಮನೆ ಇರಲಿ? ಹಾಂ ಊರಾಗಿನ ಜನ ಏನು ಅನ್ಕೊಬೇಕು? ನಿನ್ನ ಅನ್ಕೊಬೇಕು. ಓ ಶಿವನೇ ಇದು ಕಾರಣ, ಇನ್ಯಾರು ಅಲ್ಲ ಅಂತ ಅನ್ಕೊಬೇಕು. ನಿನ್ನ ಮೇಲೆ ಇಂಥ ಅಪವಾದ ಬರೋದು ನನಗಿಷ್ಟ ಇಲ್ಲಪ್ಪ.
ನಾನು ಇವಾಗ ಹೇಳ್ತಾ ಇದ್ದೀನಿ. ಇವಾಗ ಅವಳು ಪ್ರೆಗ್ನೆಂಟ್ ಆದರೆ ನಿನ್ಗೇನು ಕಷ್ಟ? ಸುಮ್ಮನೆ ಇರು ಸಂಧ್ಯಾ, ನೀನು ಅವಳ ವಿಷಯಕ್ಕೆ ಹೋಗಬೇಡ, ಅವಳನ್ನ ಹೋಗಿ ನೀನು ಕೇಳಬೇಡ. ಯಾಕೆ ಕೇಳಬಾರ್ದು? ಯಾಕೆ ಕೇಳಬಾರ್ದು? ನಾನು ಅವಾಗೇನು ಹೇಳಿದ್ನಲ್ಲ ಅವಳು ಅಂಥವಳಲ್ಲ ಅಂತ. ಅಂಥವಳಲ್ಲ ಅಂತಂದ್ರೆ ಆ ಮಗು ನಿಂದ, ಹಂಗಾದ್ರೆ ನಿಂದ ಆ ಮಗು? ಏನೇನೋ ಮಾತಾಡಬೇಡ ನೀನು. ನೀನು ನೋಡಿದ್ಯಾ ನೀನು? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಮತ್ತೆ ಬಾಯಿ ಮುಚ್ಕೊಂಡಿರ್ಬೇಕು, ಬಾಯಿ ಮುಚ್ಕೊಂಡಿರ್ಬೇಕು. ಮಾವನು ಇವಾಗ ಬಂದವನೇ, ಬೆಳಗ್ಗೆ ಮಾವನು ಮನೆಗಿರ್ತಾನೆ. ಓದ್ತೀನಿ ನಾನು ಅವಳ ಮನೆ ಹತ್ರಕ್ಕ ಹೋಗಿ ಕೇಳ್ತೀನಿ, ನೀನು ಮಾಡಿರೋ ಸರಿನೇನೆ, ಒಟ್ಟಾಗಿ ಏನು ತಿಂತೀಯ ನೀನು ಅಂತ ಕೇಳ್ತೀನಿ. ಸದ್ಯ ಸುಮ್ಮನೆ ಇರೋ, ಸುಮ್ಮನೆ ಇರಬೇಕು. ಅವಳ ಮೇಲೆ ಜಗಳಕ್ಕೆ ಹೋಗ್ಬೇಡ ನೀನು. ಹಂಗಾದ್ರೆ ನೀನಾ ಹೇಳು. ನೋಡು, ಇವಾಗ ಹೇಳಕ್ಕ ಕೇಳಕ್ಕ ಟೈಮ್ ಇಲ್ಲ ಆಯ್ತಾ? ನಾನು ಬೆಳಗ್ಗೆಯಿಂದ ಅಲ್ಲಿ ಒದ್ದಾಡಿದ್ದೀನಿ, ನಾನು ಮಲ್ಕೊಬೇಕು. ಮಲ್ಕೋ, ನಾನೇನು ಬೇಡ ಅಂತ ಹೇಳಿಲ್ಲ. ಅವಳನ್ನ ಬೀದಿಗೆ ಎಳಿಯೇ ಹೇಳ್ತೀನಿ, ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತೀನಿ. ಹೇಳದ್ ಮಾತು ಕೇಳ್ಬೇಕು ಸಂಧ್ಯಾ ನೀನು. ಅವಳು ಎಲ್ಲಿಗೆ ಹೋಗ್ಬೇಕು? ಅವಳಿಗೆ ಅಪ್ಪನಿಲ್ಲ ಅಮ್ಮನಿಲ್ಲ. ಇದ್ದಿದ್ದು ಒಬ್ಬ ಮಗನಿಗೆ ಹೋಗಿ ಅಲ್ಲಿ ಅತ್ತೆ ಮನೆಗೆ ಸೇರ್ಕೊಂಡವನೆ. ಎಲ್ಲಿಗೆ ಹೋಗ್ಬೇಕು ಅವಳು? ಅವಳ ವಿಷಯಕ್ಕೆ ನೀನು ಹೋಗ್ಬೇಡ. ಹಂಗಾದ್ರೆ ಅವಳು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಇವತ್ತು ಈ ಪರಿಸ್ಥಿತಿಗೆ ತಂದಿಕೊಂಡವಳೆ. ನಾಳೆ ಇನ್ನೊಂದು ಕೆಲಸ ಮಾಡ್ತಾಳೆ. ಯಾರ ಮನೆ ಮರ್ಯಾದೆ ಹೋಗೋದು? ನಮ್ಮ ಮನೆ ಮರ್ಯಾದೆ ತಾನೇ ಹೋಗೋದು. ಯಾರು ಮಾಡಬಾರ್ದು ಕೆಲಸ ಮಾಡಿಲ್ಲ. ನೀನೇನು ಟೆನ್ಷನ್ ತಗೊಂಬೇಡ, ನಿನ್ನ ಪಾಡಕ್ಕೆ ನೀನಿರು. ಯಾಕೆ ಟೆನ್ಷನ್ ತಗೊಂಡು ಕೂತು? ಬೆಳಗ್ಗೆ ನಾನು ಹೋಗಿ ಅವತ್ತೀನಿ, ಅವಳನ್ನ ಕೇಳ್ತೀನಿ. ಅವಳನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತೀನಿ. ಎಲ್ಲಾದರೂ ಹೋಗ್ಲಿ ಬಿಡು, ಬದುಕನ ಬದುಕಲಿ, ಸಾಯನ ಸಾಯಲಿ. ನನ್ನ ಗಂಡನಿಗೆ ಯಾಕೆ ಕೆಟ್ಟ ಹೆಸರು ತರಿಸ್ತಾವಳು ಅವಳು? ಯಾಕೆ ಇಂಥ ಕೆಲಸ ಮಾಡಿದ್ಲು? ಸಂಧ್ಯಾ, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡು. ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ಯಾಕೋ ಸಂಬಂಧ ಇಲ್ಲ? ಅಷ್ಟು ಮಾತ್ರಕ್ಕೆ ನನ್ನನ್ನೇನಕ್ಕೂ ಮದುವೆ ಮಾಡ್ಕೊಂಡೆ ನೀನು? ಏನಕ್ಕೆ ಮದುವೆ ಮಾಡ್ಕೊಂಡೆ? ಅವಳ ಮನೆಗೆ ಹೋಗಲ್ಲ ಅಂತ ಹೇಳ್ದೆ ತಾನೆ? ತಿರ್ಗಾ ಏನಕ್ಕೆ ಹೋಗಿದ್ದಿದ್ದೆ ಅವಳ ಮನೆಗೆ? ಅವಳನ್ನ ಯಾಕೆ ಇಂಥ ಪರಿಸ್ಥಿತಿಗೆ ತಂದಿದ್ದೆ ನೀನು? ಏಯ್ ನೋಡು, ಡೈವರ್ಸ್ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವಳು ನನ್ನ ಹೆಂಡ್ತಿನೇ ಅವಳು. ನೀನು ಅದನ್ನೆಲ್ಲ ಕೇಳಬೇಕಾಗಿಲ್ಲ. ನಿನಗೇನು ಕಮ್ಮಿ ಮಾಡಿದ್ದೀನಿ? ಏನಕ್ಕೆ ಕಮ್ಮಿ ಮಾಡಿದ್ದೀನಿ? ನಿನ್ನ ಜಾಗದಾಗ ಅವಳು ಇರಬೇಕಾಗಿತ್ತು, ನೀನು ಅವಳ ಜಾಗದಾಗ ಇರಬೇಕಾಗಿತ್ತು. ನೀನು ಈ ಮನೆಗೆ ರಾಣಿ ಥರ ಇದೆಯಾ? ಅವಳೆ ಅಲ್ಲ, ಅವಳೆ ಬಿಕಾರಿ ಥರ. ನಿನಗಿಲ್ಲೇನು ಕಮ್ಮಿ ಆಗೈತೆ? ನಿನಗೆ ಇಲ್ಲೇನು ಕಮ್ಮಿ ಆಗೈತೆ ಅಂತ ಅಲ್ಕೋಗಿದ್ದೆ? ಅವಳು ಗಂಡ ಹೆಂಡ್ತಿ ಅಂತಂದ್ರೆ ಹಂಗೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ನೀನೇ? ಹೌದು, ನಾನೇ. ಸರಿ, ಆಯಿತು. ನಿಂಗೇನು ಮಾಡಬೇಕು ಅಂತ ಗೊತ್ತು, ಮಾಡ್ತೀನಿ ನಾನು. ಹೋಗು, ಅದೆಲ್ಲೇ ಬದುಕೋಬೇಕಂತಿದೆಯೋ ಬದುಕೋಗು. ಈ ಮನೆಗೆ ಬರಬೇಡ ನೀನು. ಈ ಮನೆ ನಂದು. ಯಾಕೆ ಹಿಂಗೆಲ್ಲ ಆಡ್ತೀಯ ನೀನು? ಒಂದು ಹೆಣ್ಣಿಗೆ ಎಣ್ಣೆ ಶತ್ರು ಅಲ್ಲೇ. ಅವಳು ನಿನ್ನಂಗೆ ಒಂದು ಹೆಣ್ಣು ತಾನೆ. ಯಾಕೆ ಅವಳ ಮೇಲೆ ಇಷ್ಟೊಂದು ದ್ವೇಷ ನಿಂಕ? ಇನ್ನೂ ಒಂದು ಮಾತು ಮಾತಾಡಬೇಡ ನೀನು. ಇನ್ನೊಂದು ಮಾತು ಮಾತಾಡೋಂಗಿಲ್ಲ ನೀನು. ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಮಾತಾಡಬಾರ್ದು ನೀನು. ಹೋಗ್ತಾರೆ ಇಲ್ಲಿಂದ. ನನ್ನ ಕಣ್ಣು ಮುಂದೆ ಒಂದು ನಿಮಿಷ ನಿಂತ್ಕೊಂಬೇಡ. ನಡಿ ಆಚೆಗೆ ಅಂತ ಹೇಳ್ತಾ ಇರೋದು. ಸಂಧ್ಯಾ, ಇಷ್ಟೊಂದು ಕೋಪ ಒಳ್ಳೇದಲ್ಲ ನೋಡು. ಏಯ್ ನಡಿ ಆಚೆಗೆ. ನಾನು ನಿನ್ನ ಯಾವತ್ತೂ ಮಾತಾಡಿಸ್ಬೇಡ ನೀನು. ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ನಡಿ. ನೋಡಿಯೋ, ತಿರ್ಗಾ ನೋಡ್ತಾ ಇದೀಯಾ? ನಡಿ. ಅಯ್ಯೋ ಪಾಪಿ, ಎಂಥ ಮೋಸ ಮಾಡಿಬಿಟ್ಟೆ. ಬೆಳಗ್ಗೆ ನಾನು ಸಿಂಚು ಅಕ್ಕನ ಹತ್ರ ಹೋಗಿ ಕೂತ್ಕೊಂತೀನಿ. ಸಿಂಚು ಅಕ್ಕನ ತಾನೆ ನನ್ನ ತಲೆ ಮೇಲೆ ಕಲ್ಲು ಎಳ್ದಿದ್ದು. ನಾನಂತೂ ಸುಮ್ಮನೆ ಬಿಡಲ್ಲ. ನನಗೆ ನ್ಯಾಯ ಬೇಕೇ ಬೇಕು. ಮುಂದುವರಿಯುವುದು